ಇಷ್ಟೊಂದು ನಿರ್ದಯಿಗಳ ಈಗಲೇ ಹಿಂಗಾದ್ರೆ ಇವರಿಗೆ ಅಧಿಕಾರ ಸಿಕ್ಕದ ಮೇಲೆ ಇನ್ನೇನು ಕತೆ, ಇನ್ನು ಅಧಿಕಾರಕ್ಕೆ ಬಂದರೆ ಇನ್ನು ಹೆಂಗೆ ಎನ್ನುವಂಥದ್ದು. ಟಿವಿಕೆ ಸಮಾವೇಶ ಕಾರ್ಯಕರ್ತನ ಮೇಲೆ ಹಲ್ಲೆಯಾಗಿದೆ. ನಟ ವಿಜಯ್ ಹಾಗೂ ಅವರ ಬೌನ್ಸರ್ ಮೇಲೆ ಕೇಸು ದಾಖಲು. ತಮಿಳುನಾಡಿನ ರಾಜಕಾರಣ ಇದೆಯಲ್ಲ, ಈ ಟಿವಿಕೆ ಅರ್ಥಾತ್ ವಿಜಯ್ ನೇತೃತ್ವದ ಪಕ್ಷದ ಇತ್ತೀಚೆಗಿನ ರಾಜಕೀಯ ನಡೆ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿದೆ. ಅದೇನೇ ಇರಲಿ, ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ನಟ ವಿಜಯ್ ಹಾಗೂ ಅವರ ಬೌನ್ಸರ್ಗಳ ಮೇಲೆ ಕೇಸು ದಾಖಲಾಗಿದೆಯಂತೆ. ವಿಜಯ್ ನೋಡಲು ಬಂದ ಅಭಿಮಾನಿಯ ಮೇಲೆ ಬೌನ್ಸರ್ಗಳಿಂದ ಹಲ್ಲೆ. ಕಾಲರ್ ಪಟ್ಟಿ ಹಿಡಿದು ಕೆಳಗೆ ನೂಕಿದ ಬೌನ್ಸರ್. ಕಾಲರ್ ಪಟ್ಟಿ ಹಿಡಿದು ಕೆಳಗೆ ನೂಕಿದ. ಟಿವಿಕೆ ಪಕ್ಷದ ದ್ವಿತೀಯ ರಾಜ್ಯ ಸಮಾವೇಶದಲ್ಲಿ ಘಟನೆ ಸಂಭವಿಸಿದೆ. ಘಟನೆ ಕುರಿತು ಕುನ್ನಂ ಠಾಣೆಯಲ್ಲಿ ಕೇಸು ದಾಖಲಾಗಿರುವಂತಹದ್ದು. ಇಷ್ಟೊಂದು ನಿರ್ದಯಿಗಳ ಈಗಲೇ ಹಿಂಗಾದ್ರೆ ಇನ್ನೇನಾದ್ರೂ ಒಂದು 20-30 ಸೀಟ್ ಬಂದರೆ ಹೆಂಗೆ ಅಂತ. ಇನ್ನು 2026 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ, ತಮಿಳುನಾಡಿನಲ್ಲಿ 2026 ಎಲೆಕ್ಷನು, ಇನ್ನೂ ಅಧಿಕಾರಕ್ಕೆ ಬಂದರೆ ಗತಿ ಹೆಂಗೆ ಅಂತ ಈ ಅದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅವನು ಬೌನ್ಸರ್ ನೋಡಿ, ಈ ಕೋಳಿ ಫಾರಮ್ಮಲ್ಲಿ ಕೋಳಿ ಹಾರೋಗೋದಕ್ಕೆ ಪ್ರಯತ್ನ ಪಡುತ್ತಾಗ ಅಲ್ಲಿದ್ದವನು ಆ ಕೋಳಿನ ಎತ್ತು ಒಳಗಾಗ್ತಾನೆ, ಬೋನೊಳಗೆ ಹಂಗಾಗ್ತಿದ್ದ, ನಾಯಿ ನೆಳೆದಾಗ್ದಂಗೆ. ನೋಡೋದಕ್ಕೂ ಕೂಡ ಆತ ಸಾಕಿರೋ ಹಂದಿ ಥರ ಇದ್ದಾನೆ. ಪಾಪ ಸಣಕಳು ವ್ಯಕ್ತಿಯನ್ನು ಎಳೆದಾಕುವಂತಹ ದೃಶ್ಯ ಅದು ನೋಡಿ. ವಿಜಯ್ ತಡಿತಾನೆ ಬೌನ್ಸರನ್ನು, ಹಂಗೆ ನೂಕಬೇಡ ಹಂಗೆ ಅಂತ. ವಿಜಯ್ ತಡೆದರು, ವಿಜಯ್ ಬೌನ್ಸರನ್ನು ಸರಿಸಿದರು, ವಿಜಯ್ ಆ ತಳ್ಳುವಿಕೆಯನ್ನು ನಿರಾಕರಿಸಿದ್ರು. ದೃಶ್ಯದಲ್ಲಿ ಗಮನಿಸಬಹುದು, ಸತ್ಯವನ್ನು ಹೇಳಬೇಕಲ್ಲ. ಆದರೆ ಆ ಬೌನ್ಸರು ಆತನ ದೇಹಕ್ಕೆ ತಕ್ಕನಾಗೆ ವರ್ತನೆ ಮಾಡಿದ್ದಾನೆ. ವಿಜಯನ್ನ ನೋಡೋದಕ್ಕೆ ಅಭಿಮಾನಿಗಳು ಬರ್ತಾರೆ, ಸಹಸ್ರಾರು ಅಭಿಮಾನಿಗಳು. ತೀರಾ ಹತ್ತಿರದಿಂದ ನೋಡೋದಕ್ಕೂ ಒಂದಷ್ಟು ಅಭಿಮಾನಿಗಳು ಇರ್ತಾರೆ. ಇನ್ನು ಹತ್ತಿರದಿಂದ ನೋಡೋಣ ವಿಜಯ್ನ ಅಂಥೇಳಿ ಒಬ್ಬ ಹಾರ್ಕೊಂಡು ಬಂದಿದ್ದ. ಆ ರೆಡ್ ಕಾರ್ಪೆಟ್ ಮೇಲೆ ಹತ್ತೋದಕ್ಕೆ ಪ್ರಯತ್ನ ಪಟ್ಟ. ಹುಡುಗ ಅಲ್ವಾ, ಸಾಯ್ಲಿ ಬರಲಿ ಅಂಥೇಳಿ ಬಿಟ್ಕೊಂಡಿದ್ರು ಆಗಿರ್ತಾ ಇತ್ತೇನೋ. ಆದರೆ ಆ ಬೌನ್ಸರು ಕೊಡೋ ಸಂಬಳಕ್ಕೆ ತಕ್ಕನಾಗಿ ನಿಯತ್ತಾಗಿ ಕೆಲಸ ಮಾಡವನೆ, ಎಳೆದಾಕದ ನಾಯಿ ಥರ. ಸೊ ಈಗ ಇವರಿಬ್ಬರ ಮೇಲೆಯೂ ಕೂಡ ಪ್ರಕರಣ ದಾಖಲಾಗಿದೆ. ನಟ ವಿಜಯ್ ಹಾಗೂ ಅವರ ಬೌನ್ಸರ್ ಮೇಲೆ ಕೇಸ್ ದಾಖಲು. ವಿಜಯ್ ನೋಡೋದಕ್ಕೆ ಬಂದ ಅಭಿಮಾನಿಯ ಮೇಲೆ ಬೌನ್ಸರ್ಗಳಿಂದ ಹಲ್ಲೆ. ಕಾಲರ್ ಪಟ್ಟಿ ಹಿಡಿದು ಕೆಳಗೆ ನೂಕಿದ ಬೌನ್ಸರ್. ಟಿವಿಕೆ ಪಕ್ಷದ ದ್ವಿತೀಯ ರಾಜ್ಯ ಸಮಾವೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಘಟನೆಯ ಕುರಿತು ಕುನ್ನಂ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಎನ್ನುವಂಥ ವಿಚಾರ ಟಿವಿಕೆಯನ್ನು ಒಂದು ತರಹದ ಸಂಕಷ್ಟಕ್ಕೆ ಈಡು ಮಾಡಿದೆ. ಸೊ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಸ್ಟಾಲಿನ್ ಪಕ್ಷಕ್ಕೆ ಸ್ವಲ್ಪ ಖುಷಿ. ಆ ಭಾಗದ ಅವರು ಇದನ್ನ ಸಖತ್ ವೈರಲ್ ಮಾಡ್ತಾ ಇದ್ದಾರೆ. ನಟ ವಿಜಯ್ ಅಧಿಕಾರ ಬರೋ ಮುಂಚೆನೇ ಹಿಂಗೆ, ಬಂದ ನಂತರ ಇನ್ನೆಂಗೆ ಅಂತ. ಆಗ ಒಂದಷ್ಟು ಜನ ಹೇಳಿದ್ರು, ವಿಜಯ್ ಇಷ್ಟರಲ್ಲಿ ಮಾತ್ರ ಇದ್ದಾರೆ, ನಿಮ್ಮ ಸ್ಟಾಲಿನು ಹುಡುಗರು ಕಪಾಲಕ್ಕೆಲ್ಲ ಹೊಡೆದಿರೋ ಘಟನೆಗಳೆಲ್ಲ ನಡೆದಿದ್ದಾವೆ. ಸ್ಟಾಲಿನು ಅವರೊಂಥರ ಈ ಕೈಗನ್ನಡಿ ಥರದ್ದೊಂದು ಗ್ಲಾಸ್ ಹಾಕ್ಕೊಂಡು ರ್ಯಾಲಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಒಂದು ಚಿಕ್ಕ ಹುಡುಗ, ಈ ಹುಡುಗನಿಗಿಂತಲೂ ಚಿಕ್ಕ ಹುಡುಗ, ಕೈ ಕೊಡೋಕ್ಕೆ ಬಂದ ಅಂಥೇಳಿ ಕಪಾಲಕ್ಕೆ ಹೊಡೆದಿದ್ರು. ಅದನ್ನ ಯಾವುದು ಮರ್ತಿಲ್ಲ. ಕರ್ನಾಟಕದ ಮೀಡಿಯಾ ಅದನ್ನು ಮರ್ತವ್ರೆ ಅನ್ಕೊಂಡಿದ್ದಾರೆ. ಸೊ ವಿಜಯ್ಗಿಂತಲೂ ಅತ್ಯಂತ ನಿರ್ದಯಿಯಾಗಿ ವರ್ತನೆ ಮಾಡಿತ್ತು ಯಾವುದು, ಸ್ಟಾಲಿನ್ ಸರ್ಕಾರ. ಸೊ ಇಲ್ಲಿ ವಿಜಯ್ ತಡೆಯೋದಕ್ಕಾದ್ರೂ ಅಟ್ಲೀಸ್ಟ್ ತಡೆಯೋ ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅದಾದನ ಈ ವಿಡಿಯೋ ವೈರಲ್ ಆದ ನಂತರ ಆ ಬೌನ್ಸರನ್ನು ಕರೆದು ಆತ ವಿಜಯ್ ತರಾಟೆಗೆ ತೆಗೆದುಕೊಂಡಿರುವ ಘಟನೆಯೂ ಕೂಡ ಆಗಿದೆ ಎಂದು ಹೇಳಲಾಗ್ತಾ ಇದೆ. ಸೊ ಅದೇನೇ ಇದ್ರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಈಗ ಕೇಸ್ ದಾಖಲಾಗಿದೆ. ಸೊ ಬೌನ್ಸರ್ ವಿರುದ್ಧ ಕ್ರಮ ಆಗೋ ಸಾಧ್ಯತೆಗಳಿದ್ದಾವೆ. ಅದರಲ್ಲಿ ತಳ್ಳಿ ಹಾಕುವಂಥದ್ದಲ್ಲ, ಬೌನ್ಸರ್ ವಿರುದ್ಧ ಕ್ರಮ ಸಾಧ್ಯತೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.